ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೃಷಿವಾಣಿಯ ವಿಶೇಷ ಕೃಷಿ ಸಂಚಿಕೆಯನ್ನು. ನಾನು ಮಂಜುನಾಥ್. ನಾನಿವತ್ತು ಇರ್ತಕ್ಕಂಥದ್ದು ಹೆಸರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ತರವನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ರೈತರು ಅಶೋಕ್ ಅವರು. ಇವರು ಸರಿಸುಮಾರು 6 ವರ್ಷಗಳಿಂದ ಕೂಡ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥದ್ದು ಹಾಗೂ ಅರಿಶಿಣವನ್ನು ಪ್ಯೂರ್ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಇವರು ಕೃಷಿ ಮಾಡಿ ಆ ಬರ್ತಕ್ಕಂಥ ಅರಿಶಿಣವನ್ನು ಅವರೇ ಸ್ವತಃ ಪ್ಯಾಕ್ ಮಾಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರು ಅದಿಷ್ಟು ಅಲ್ಲದೆ ತಮ್ಮ 4 ಎಕರೆ ಭೂ ಪ್ರದೇಶದಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿ ಅವ್ರದೇ ಆದಂಥ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಇನ್ನು ಇವರ ಒಂದು ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ತಮ್ಮ ಒಂದು ಸಂಕ್ಷಿಪ್ತ ಪರಿಚಯ ಆಗೋದಾದರೆ. ನಾನು ಅಶೋಕ್ ಅಂತ. ನಮಸ್ಕಾರ. ನಾನು ಲೈಕ್ 38-40 ಇಯರ್ಸಿಂದ ನಾವು ಇಲ್ಲೇ ಇರೋದು. ನಮ್ಮ ತಂದೆಯವರು ಭಾರತ್ ಎಲೆಕ್ಟ್ರಾನಿಕ್ಸ್ ವರ್ಕ್ ಮಾಡ್ತಿದ್ರು. ಅಪಾರ್ಟ್ ಫ್ರಮ್ ದಟ್ ನನಗೆ ವ್ಯವಸಾಯದಲ್ಲಿ ಫಸ್ಟಿಂದನೂ ತುಂಬ ಆಸಕ್ತಿ ಇತ್ತು. ಹಾಗಾಗಿ ನಾನು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಎಲ್ಲ ಮಾಡಿ ಮಾಸ್ಟರ್ಸ್ CAD CAM-C ಮೌಲ್ಡ್ ಡಿಸೈನ್ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಸಮ್ ಆಫ್ ದಿ ಲೀಡಿಂಗ್ ಸ್ಪೆಷಲ್ ಪರ್ಪಸ್ ಮೆಷಿನ್ಸ್ ಕಂಪ್ನಿಗಳಲ್ಲಿ ಆ್ಯಸ್ ಎ ಡಿಸೈನ್ ಇಂಜಿನಿಯರ್ ಆ್ಯಸ್ ವೆಲ್ ಆಸ್ ವೆಂಡರ್ ಡೆವಲಪ್ಮೆಂಟ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಿದ್ದು. ನನಗೊಂದು ಇದಿದ್ದು ಅಂದರೆ ಐ ವಾಂಟ್ ಟು ಬಿಕಮ್ ಎ ಫಾರ್ಮರ್ ಅಂತ ಒಂದು ಇದಿತ್ತು ಇಂಟೆನ್ಷನ್ ಫಸ್ಟಿಂದನೂ. 7 ಇಯರ್ಸ್ ಬ್ಯಾಕ್ ನಾನು ನನ್ನ ಜಾಬ್ನೆಲ್ಲ ಕ್ವಿಟ್ ಮಾಡಿ ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಫಾರ್ಮಿಂಗ್. ಯಾವ ಥರ ಉಪಯೋಗ ಆಗುತ್ತೆ, ಯಾರು ಮಾಡದೇ ಇರೋ ಇದರಲ್ಲಿ ಸುಮಾರೆಲ್ಲ ಲೈಕ್ ಹಾರ್ಟಿಕಲ್ಚರಲ್ ಇದು ಮಾತ್ರ ಜಸ್ಟ್ ಕಾನ್ಸಂಟ್ರೇಟ್, ಲೈಕ್ ನಿಮಗೆ ತರಕಾರಿಗಳಾಗ್ಬೋದು, ಹಣ್ಣುಗಳು, ಈ ಥರದ್ದು ಮಾತ್ರ ದೇ ವರ್ ಕಾನ್ಸಂಟ್ರೇಟಿಂಗ್. ನಾನು ಈ ವರ್ಮಿ ಕಾಂಪೋಸ್ಟ್ ಫಸ್ಟ್ ಮಾಡಬೇಕು ಅಂತ ಇದ್ದೇ ಇತ್ತು ನನಗೆ. ನಮ್ಮ ಇದಕ್ಕೂ ಉಪಯೋಗಿಸ್ಕೊಬೇಕು, ನಮ್ಮ ತೋಟಕ್ಕೂ ಉಪಯೋಗಿಸ್ಕೊಂಡು ಅದಲ್ಲದೆ ಬೇರೆಯವ್ರಿಗೂ ಐ ಶುಡ್ ಪ್ರೊವೈಡ್ ದೆಮ್ ವಿತ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ದಿ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್. ಆಮೇಲೆ ಹಾಗಾಗಿ ನಮ್ಮ ವರ್ಮಿ ಕಾಂಪೋಸ್ಟ್ ಮೆನ್ಯೂರು ಲೈಕ್ ನಾವು ಕಿಚನ್ ವೇಸ್ಟು, ಬೇರೆ ಕಡೆ ಕಿಚನ್ ವೇಸ್ಟು ಮತ್ತು ಇದನ್ನೆಲ್ಲ ಯೂಸ್ ಮಾಡ್ತಾರೆ. ನಾನು ಅದನ್ನ ಕಿಚನ್ ವೇಸ್ಟ್ ಇದನ್ನು ಯಾವುದೂ ಯೂಸ್ ಮಾಡ್ತಿಲ್ಲ. ಐದರ್ ರಾಟನ್ ವೆಜಿಟಬಲ್ಸು ಆರ್ ಫ್ರೂಟ್ ಪೀಲ್ಸು ಅದನ್ನು ಯಾವುದೂ ಯೂಸ್ ಮಾಡ್ತಿಲ್ಲ. ನಮ್ಮದ್ರಲ್ಲಿ ಲೈಕ್ ಬಾಳೆ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ. ಎನಿ ಲೈಕ್ ಗ್ರೀನ್ಸ್ ಮತ್ತು ನಮ್ಮ ಅಡಿಕೆ ಪಟ್ಟೆಗಳು, ತೆಂಗಿನ ಗರಿಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮಲ್ಲೇ ಹಸುಗಳಿದೆ, ಒಂದು 4 ಹಸು. ಅದರಿಂದ ಬರೋ ಲೈಕ್ ಕೌಡಂಗ ಇದರದ್ದೆಲ್ಲ ಲೈಕ್ ಅದನ್ನು ಉಪಯೋಗಿಸಿ ನಾವು ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ ತಯಾರಿಸ್ತಿದ್ದೀವಿ. ಅದರಿಂದ ನಿಮಗೆ ಬ್ಯಾಡ್ ಆರ್ಡರು ಮತ್ತು ಲೈಕ್ ಫಂಗಸ್ಸು ಆ ಥರದ್ದೇನೂ ಬರೋಲ್ಲ. ಇಟ್ ವಿಲ್ ಬಿ ಆಫ್ ದಿ ಬೆಸ್ಟ್ ಕ್ವಾಲಿಟಿ. ಐ ಹ್ಯಾವ್ ಗಾಟ್ ಇಟ್ ಟೆಸ್ಟೆಡ್ ಇನ್ ಸಮ್ ಆಫ್ ದಿ ಲೀಡಿಂಗ್ ಲ್ಯಾಬೊರೇಟರೀಸ್ ಅಕ್ರಾಸ್ ಬ್ಯಾಂಗ್ಳೂರ್. ನಿಮಗೆ ಈ 4 ಎಕರೆ ಜಮೀನೇನಿದೆ, ಇದರಲ್ಲಿ ಬರ್ತಕ್ಕಂಥ ಹಸಿರೆಲೆ ಏನಿದೆ, ವೇಸ್ಟೇಜ್ ಬರ್ತಕ್ಕಂಥದ್ದು, ಅದು ನಿಮ್ಮ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಸಾಕಾಗ್ತಾ ಇದೆಯಾ? ಮೆಟೀರಿಯಲ್ಲು ಸಾಕಾಗ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್ ಲೈಕ್ ಇಲ್ಲಿ ಸುತ್ತಮುತ್ತ ಸುಮಾರೆಲ್ಲ ಬಾಳೆ ಇದನ್ನೆಲ್ಲ ಕೃಷಿ ಬೆಳೀತಾ ಇದ್ದಾರೆ. ಬಾಳೆ ಗೊನೆ ಕಟಾವು ಆದಮೇಲೆ ಅವರು ಅದು ಬಾಳೆ ದಿಂಡು ಏನಿರುತ್ತೆ ಅದು ವೇಸ್ಟ್ ಅವ್ರಿಗೆ. ಕಡಿದ್ಬಿಟ್ಟು ಅಲ್ಲೇ ಟ್ರೆಂಚ್ಗಳಲ್ಲಿ ಬಿಸಾಕಿರ್ತಾರೆ. ನಾನೇನು ಮಾಡ್ತಿದ್ದೀನಿ ಟು ಹೆಲ್ಪ್ ಅದರ್ ಫಾರ್ಮರ್ ಆಲ್ಸೋ. ನಾನು ಅದನ್ನು ಕಲೆಕ್ಟ್ ಮಾಡಿ ಒಂದು ಟ್ರ್ಯಾಕ್ಟರ್ ಲೋಡ್ ಅಂತ ಅವ್ರಿಗೆ ಐ ಗಿವ್ ಎ 2500 ರುಪೀಸ್ ಆ ಥರ ನಾನು ಕೊಟ್ಬಿಡ್ತೀನಿ ದುಡ್ಡು. ಇಟ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಎ ಫಾರ್ಮರ್. ನನಗೂ ಅದು ಇಟ್ಸ್ ಎ ರಾ ಮೆಟೀರಿಯಲ್ ಫಾರ್ ಮೀ. ಸರ್, ಈಗ ಸರಿಸುಮಾರು ನೀವು ಅಂದರೆ ಎರೆಹುಳು ಗೊಬ್ಬರವನ್ನೇ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀರಾ? ಇವಾಗ 5 ಇಯರ್ಸಿಂದ. 5 ಇಯರ್ಸಿಂದ. ಓಕೆ. ಅಂದರೆ ಈಗ ನಿಮ್ಮ ಏನಿದೆ, ನಿಮ್ಮ ಈ ಘಟಕ ಏನಿದೆ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಬಹುದು? ತಿಂಗಳಿಗೆ ಒಂದು 1 to 1.5 ಟನ್ಸ್. 1.5 ಟನ್ನು. ಓಕೆ. ಅಂದರೆ ಇದನ್ನು ಬ್ಯಾಚ್ ವೈಸ್ ಮಾಡ್ತಾ ಹೋಗ್ತೀರಾ, ಇಲ್ಲ ತೊಟ್ಟಿಯಿಂದ ತೊಟ್ಟಿಗೆ ಕಾಲಕ್ರಮೇಣ ಮಾಡ್ತಾ ಹೋಗ್ತೀರಾ? ಇಟ್ಸ್ ಎ ಸೈಕಲ್ ಕೈಂಡ್ ಆಫ್ ಥಿಂಗ್. ಲೈಕ್ ಒಂದು ತೊಟ್ಟೀಲಿ ಇವಾಗ ಒಂದು ಫುಲ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ತಿರ್ಗಾ ನೆಕ್ಸ್ಟ್ ತೊಟ್ಟೀಲಿ ರೆಡಿ ಮಾಡ್ಕೊಳ್ತಾ ಇರ್ತೀವಿ, ರಾ ಮೆಟೀರಿಯಲ್ ಎಲ್ಲ ಹಾಕಿ, ಲೈಕ್ ಸಗಣಿ ಎಲ್ಲ ಹಾಕಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಒಂದು ತೊಟ್ಟಿಯಿಂದ ಅದನ್ನು ಜಲ್ಡಿ ಮಾಡಿಕೊಂಡು ಅದನ್ನು ಆದಮೇಲೆ ಲೈಕ್ ಕೆಳಗೆ ಲೈಕ್ ವರ್ಮಿ ಈಗ ಅರ್ಥ್ವರ್ಮ್ಸ್ ಬೆಡ್ ಥರ ಫಾರ್ಮ್ ಆಗಿರುತ್ತೆ. ನಿಮಗೆ ಅರ್ಥ್ವರ್ಮ್ ಬೆಡ್ ಥರ ಫಾರ್ಮ್ ಆಗುವ ಒಂದು 2 ಇಂಚಸ್ ಹಾಗೆ ಬೇರೆ ಯಾವ ತೊಟ್ಟಿ ಇದೆಯೋ ರೆಡಿ ಮಾಡಿಕೊಂಡು ತಿರ್ಗಾ ಇದನ್ನೆಲ್ಲ ಆ ತೊಟ್ಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಲೈಕ್ ಅರ್ಥ್ವರ್ಮ್ಸ್ನ. ಇದು ಸುಮಾರು 65 ದಿಂದ 90 ದಿವಸ ತೊಗೊಳುತ್ತೆ ಒಂದು ತೊಟ್ಟಿ ಗೊಬ್ಬರ ಆಗೋದಕ್ಕೆ.
ಸೊ ನಮಗೆ ಇದು ಲೇಯರ್ ಬೈ ಲೇಯರ್ ಬರುತ್ತೆ ಯೂಶಲಿ ವರ್ಮಿ ಕಾಂಪೋಸ್ಟ್. ನಮ್ಗೆ ಒಂದೇ ಸತಿ ಎಲ್ಲ ತೊಟ್ಟಿನೂ ಲೈಕ್ ಗೊಬ್ಬರ ಆಗೋಕ್ಕೆ ಚಾನ್ಸಸ್ ಇಲ್ಲ. ನಾವು ತೊಟ್ಟಿ ವೈಸ್ ಸ್ವಲ್ಪ ಒಂದೊಂದೇ ಒಂದು 2 ಇಂಚ್ 2 ಇಂಚ್ ಥರ ಲೇಯರ್ ಬೈ ಲೇಯರ್ ಅದನ್ನು ಇದು ಮಾಡಿಕೊಂಡು ಆಮೇಲೆ ಅದನ್ನು ಜಲ್ಡಿ ಮಾಡ್ಕೊತೀವಿ. ಸರ್ ಇನ್ನೊಂದಂದರೆ ಈಗ ನೀವು ಅಂದರೆ ಒಂದು ಪ್ರೊಸೆಸ್ಸಿಂಗ್ಗೆ ಹೇಳೋದಾದರೆ ಅಂದರೆ ಈಗ ನಾವು ಏನು ತೋಟದಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳೇನಿರುತ್ತೆ ಹಸಿರೆಲೆ ತ್ಯಾಜ್ಯಗಳನ್ನ ಅದು ತಂದು ನಾವು ಮೊದಲನೇ ಹಂತದಿಂದ ನಾವು ಎರೆಹುಳು ಗೊಬ್ಬರವನ್ನು ನಾವು ಪ್ಯಾಕ್ ಮಾಡೋವರೆಗೂ ಕೂಡ ಸೊ ಯಾವೆಲ್ಲ ಹಂತಗಳು ಬರುತ್ತೆ, ಎಷ್ಟು ದಿನ ಏನೇನು ಪ್ರೋಸೆಸ್ ಇರುತ್ತೆ? ಸೊ ಸ್ಟಾರ್ಟಿಂಗ್ ಲೈಕ್ ನಾವು ರಾ ಮೆಟೀರಿಯಲ್ ಫಸ್ಟ್ ಪ್ರೊಕ್ಯೂರ್ಮೆಂಟ್ ಅದನ್ನು ನೋಡಬೇಕು. ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಇದಾದಮೇಲೆ ಎಷ್ಟು ಹಿಡಿಸುತ್ತೆ, ಸೊ ಅದೆಲ್ಲ ನಾವು ಒಂದು ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಒಂದು ಲೇಯರ್ ಸಗಣಿ ಸ್ಲರ್ರಿ ಥರ ಮಾಡಿಕೊಂಡು ತಿರ್ಗಾ ನೆಕ್ಸ್ಟ್ ಲೇಯರ್ ಮೆಟೀರಿಯಲ್ಲ ಅಂದರೆ ಇದು ಏನು ಹೇಳಿದ್ರು ತ್ಯಾಜ್ಯ ವೆಸ್ಟುಗಳು, ಸೊ ಅದನ್ನು ಹಾಕ್ಕೊಂಡು ತಿರ್ಗಾ ಅದು ಲೇಯರ್ ಬೈ ಲೇಯರ್ ಒಂದು ಲೇಯರ್ ಸಗಣಿ ಇತ್ತು ಅಂದರೆ ಸಗಣಿ ಇದರಿಂದ ಲೈಕ್ ಬೇಗ ಗೊಬ್ಬರ ಲೈಕ್ ಕಾಂಪೋಸ್ಟ್ ಆಗುತ್ತೆ, ನಿಮಗೆ ಕೊಳೆಯುತ್ತೆ ಬೇಗ. ಸೊ ಆಮೇಲೆ ಅದು ಇಟ್ ವಿಲ್ ಬಿ ಶಿಫ್ಟೆಡ್ ಟು ದ ಬಿನ್ಸ್. ಅದು ಪ್ರೋಸೆಸ್ ಎಷ್ಟು ದಿನ ಆಗ್ಬೋದು? ಲೈಕ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಅಟ್ಲೀಸ್ಟ್ 90 ಡೇಸ್ ಬೇಕಾಗುತ್ತೆ. 90 ಡೇಸ್ ಮಿನಿಮಮ್, ಲೈಕ್ ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟಿಂದ ಟು ಎಂಡ್ ಪ್ರಾಡಕ್ಟ್. ಕೃಷಿ ತ್ಯಾಜ್ಯಗಳು ಬರ್ತಕ್ಕಂಥದ್ದು ಈಗ ದೊಡ್ಡ ದೊಡ್ಡ ಗಿಡಗಳಿರುತ್ತೆ, ಬಾಳೆ ಅಂತಂದರೆ ದೊಡ್ಡ ದೊಡ್ಡ ದಿಂಡಿರುತ್ತೆ, ಅಗಲವಾದ ಎಲೆಗಳಿರುತ್ತೆ, ಅದನ್ನು ಹಾಗಾಗಿ ಹಾಕ್ಬೋದು ಇಲ್ಲ ಅದನ್ನು ಕೂಡ ಚಾಪ್ ಮಾಡಿ ಹಾಕಬೇಕಾಗಿ ಬರುತ್ತೆ? ಅದು ಚಾಪ್ ಮಾಡಿ ನಾವು ಗ್ರಾಸ್ ಚಾಪಿಂಗ್ ಮಿಷಿನ್ನಲ್ಲಿ ಅದನ್ನು ಸೀಳಿಸಿ ಅದನ್ನು ಚಾಪ್ ಮಾಡ್ತಂದರೆ ಒಂದು 2.5-3 ಇಂಚಸ್ ಥರ ಅದು ವಿಚ್ ಎವರ್ ಸೈಜ್, ಸೊ ಆ ಸೈಜ್ ಕಟ್ ಮಾಡಾಗುತ್ತೆ. ಸೊ ಅದನ್ನು ಲೈಕ್ ಫಸ್ಟ್ ಒಂದೇ ಸತಿ ನಾವು ಬಿನ್ಗೆ ತುಂಬಕ್ಕಾಗಲ್ಲ, ಬಿಕಾಸ್ ಅದರಲ್ಲೇ ವಾಟರ್ ಕಂಟೆಂಟ್ಗಳೆಲ್ಲ ಇರೋದರಿಂದ ಅದು ಕೊಳೆಯೋದು ಆನ್ ಓಪನ್ ಸ್ಪೇಸಲ್ಲಿ ಬಿಡ್ತು ಅಂದರೆ ವಾಟರ್ ಕಂಟೆಂಟ್ ಎಲ್ಲ ಫಸ್ಟ್ ಹೋಗಬೇಕು. ಆಮೇಲೆ ಲೇಟರ್ ಆಮೇಲೆ ಬಿನ್ಸ್ಗೆ ತುಂಬ್ತೀವಿ ನಾವು. ಓಕೆ, ಅಂದರೆ ನಾವು ಕೃಷಿ ತ್ಯಾಜ್ಯಗಳನ್ನು ಹಾಗೆ ಹಾಕೋದಕ್ಕೂ ಚಾಪ್ ಮಾಡಿ ಹಾಕೋದಕ್ಕೂ ಏನು ವ್ಯತ್ಯಾಸಗಳು ಬರ್ಬೋದು? ಬಾಳೆ ಇದು ಇರೋದ್ರಿಂದ ಲೈಕ್ ನಿಮಗೆ ಅದು 1 ಅಡಿ ಆದರೂ ಆಗ್ಬೋದು, 10 ಅಡಿ ಆದರೂ ಆಗ್ಬೋದು, ಬೇಗ ನಿಮಗೆ ಕೊಳೆಯಲ್ಲ. ಒಂದು ಎಂಡಿಂದ ನಿಮ್ಗೆ ಕೊಳ್ಕೊಂಬರೋದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಿಮ್ಗೆ ಚಾಪ್ ಮಾಡಿಬಿಟ್ಟು ಅದನ್ನು ಹಾಕ್ತು ಅಂದರೆ ಸೊ ಬೇಗ ಕೊಳೆಯುತ್ತೆ. ಸೊ ಎರೆಹುಳುಗಳಲ್ಲೂ ಕೂಡ ಹಲವಾರು ವಿಧಗಳಿರ್ತಕ್ಕಂಥದ್ದು. ಸೊ ನೀವು ಬಳಸಿರ್ತಕ್ಕಂಥ ಎರೆಹುಳುಗಳು ಯಾವುದು ಮತ್ತು ಯಾವ್ಯಾವುದಕ್ಕೆ ಸೂಕ್ತ, ಯಾವ್ಯಾವ ಪದ್ಧತಿಯಲ್ಲಿ ಮಾಡೋದಕ್ಕೆ ಅದನ್ನೊಂದು ಸ್ವಲ್ಪ ಹೇಳಿ. ನಾವು ಯೂಸ್ ಮಾಡ್ತಾ ಇರೋದು ರೆಡ್ ಕ್ರಾಲರ್ ಅರ್ತ್ ವರ್ಮ್ಸ್ ಅಂತ. ಸೊ ಲೈಕ್ ಅದು ದಿಸ್ ಆರ್ ಫಾರ್ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ ಇದಕ್ಕೋಸ್ಕರ ಅಂತ ಈ ಅರ್ತ್ ವರ್ಮ್ಸ್ ಇರೋದು. ದೇ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅರ್ತ್ ವರ್ಮ್ಸ್. ಸೊ ನಾವು IIHR ಅವರು ಒಂದು ಸತಿ ಇಲ್ಲಿ ದೇ ಹ್ಯಾಡ್ ರಿಸರ್ಚ್ ಪ್ರೋಗ್ರಾಮ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅರ್ತ್ ವರ್ಮ್ಸ್ ಇನ್ ಡಿಫ್ರೆಂಟ್ ಬಿನ್ಸ್. ಸೊ ಯಾವುದು ಲೈಕ್ ದಿ NPK ಕಂಟೆಂಟ್, ಸೊ ವಾಟ್ ಈಸ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಆ ಕಂಟೆಂಟ್ಗಳು ಚೆಕ್ ಮಾಡೋದಕ್ಕೆ ಕೂಡ. ಸೊ ಮತ್ತು ಎಷ್ಟು ಬೇಗ ಗೊಬ್ಬರ ಆಗುತ್ತೆ ಮತ್ತು ಇದಕ್ಕೋಸ್ಕರ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಅಂತಲೂ ಒಂದು ಪ್ರೋಸೆಸ್ ಮಾಡಿದ್ರು. ಸೊ ಲೈಕ್ ನನಗೆ ಗೊತ್ತಿರೋದು ಲೈಕ್ ಇಲ್ಲಿ ಆಫ್ರಿಕನ್ ಅರ್ತ್ ವರ್ಮ್ಸ್ ಅಂತಲೂ ಯೂಸ್ ಮಾಡ್ತಾರೆ. ಬಟ್ ದೋಸ್ ಆರ್ ಫಾರ್ ನಾನ್ ವೆಜ್ ವೇಸ್ಟು ಈ ಥರದ್ದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸರಿ ರೆಡ್ ಕ್ರಾಲರ್ ಅರ್ತ್ ವರ್ಮ್ಸ್ ಅಂತ. ಅಂದರೆ ಇದು ನಮ್ಮ ಹವಾಗುಣಕ್ಕೆ ಸೂಕ್ತವಾಗೋದು. ಇಟ್ ಈಸ್ ಅಡ್ಜಸ್ಟಬಲ್ ಅಪ್ ಟು 30-32 ಡಿಗ್ರೀಸ್ ಆ ಥರದವರೆಗೂ ಇಟ್ ಈಸ್ ಕೇಪಬಲ್. ಮತ್ತು ನಮ್ಗೆ ಇನ್ನೊಂದೇನು ಅಂದರೆ ಮಣ್ಣಲ್ಲಿರೋ ಅರ್ತ್ ವರ್ಮ್ಸು ಕಾಂಪೋಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಟ್ ಡಸಂಟ್ ಸರ್ವೈವ್ ಫಾರ್ ಅ ಲಾಂಗ್ ಟೈಮ್. ಮತ್ತು ಈ ಅರ್ತ್ ವರ್ಮ್ಸು ಬಿನ್ನಲ್ಲಿರೋ ಅರ್ತ್ ವರ್ಮ್ಸು ಮಣ್ಣಿಗೆ ಹಾಕಿದ್ರೆ ಇಟ್ ಡಸಂಟ್ ಸರ್ವೈವ್. ದೀಸ್ ಆರ್ ಓನ್ಲಿ ಡೆವಲಪ್ ಫಾರ್ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ ಪ್ರೋಸೆಸ್ ಇಟ್ ಸೆಲ್ಫ್. ಗೊಬ್ಬರ ತಯಾರು ಮಾಡಲಿಕ್ಕೆ ಮಾತ್ರ ಅದು ಬೇಕಾಗಿರೋದು. ನಿಮ್ಮ ಶೆಡ್ಡಿನ ವಿಸ್ತೀರ್ಣ ಹೇಗಿದೆ ಅಂತಂದರೆ ನಿಮ್ಮಲ್ಲಿ ಎಷ್ಟು ತೊಟ್ಟಿಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಲೈಕ್ ನಮ್ಮದು ಅರೌಂಡ್ 60 by 30 feet ಇರೋದು. ಸೊ ದೇರ್ ಆರ್ 8 bins ಆ್ಯಕ್ಚುಲಿ, ಮೆಷರಿಂಗ್ 10 feet by 4 feet by 3 feet, 10 feet ಉದ್ದ, 4 feet ಅಗಲ, 3 feet ಡೆಪ್ತ್. ಸೊ ಆ ಥರದ್ದು 8 ತೊಟ್ಟಿಗಳಿದೆ. ಮತ್ತು ತೊಟ್ಟಿಗಳು ನಿಮಗೆ ಲೈಕ್ ಸ್ಲ್ಯಾಂಟ್ ಆಗಿರುತ್ತೆ, ಲೈಕ್ ವಾಟ ಕೊಟ್ಟಿರ್ತೀವಿ. ಸೊ ಒಂದು ಪೈಪ್ ಕೊಟ್ಟಿರ್ತೀವಿ. ಸೊ ವಾಟರ್ ಕಂಟೆಂಟ್ ಏನೇ ಇದ್ರೂ ಸೊ ಸ್ಟ್ಯಾಗ್ನೆಂಟ್ ವಾಟರ್ ನಿಲ್ಲಬಾರ್ದು ತೊಟ್ಟಿ ಒಳಗೆ ಅಂತ.
ಸೊ ಅದು ಏನಂತಾರೆ ವರ್ಮಿ ವಾಶ್ ಅಂತ ಯೂಸ್ ಮಾಡ್ತೀವಿ ನಾವು ಅದನ್ನು. ಸೊ ಅದನ್ನು ಎಲ್ಲ ತೊಟ್ಟಿಗಳು ಇವಾಗ ಸುಮಾರು 1.5 to 2 months. ಸೊ ಈ ತೊಟ್ಟಿಗಳಲ್ಲಿ ವರ್ಮಿ ವಾಶ್ ಬರ್ತಾ ಇರುತ್ತೆ. ವರ್ಮಿ ವಾಶ್ ನಿಂತ ಮೇಲೆ ಸೊ ಆಗ ಇಟ್ ಈಸ್ ಒಂದು ಕ್ಲೂ ಏನು ಅಂದರೆ ದಿ ಟಾಪ್ ಪೋರ್ಷನ್ ವಿಲ್ ಬಿ ರೆಡಿ ಅಂತ. ವರ್ಮಿ ಕಾಂಪೋಸ್ಟ್ ಆ ಟಾಪ್ ಪೋರ್ಷನಲ್ಲಿ ರೆಡಿ ಆಗಿರುತ್ತೆ ಅಂತ. ಸೊ ಈ ವರ್ಮಿ ವಾಶ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡಿಸ್ಇನ್ಫೆಕ್ಟೆಂಟ್ ಫಾರ್ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್. ಲೈಕ್ ನಾವು ಅರಿಶಿನ ಇದನ್ನೆಲ್ಲ ಬೆಳೀತಾ ಇದ್ದೀವಿ, ಅದಕ್ಕೆ ನಾವು ಸ್ಪ್ರೇ ಮಾಡ್ಬೋದು ಅದಕ್ಕೆಲ್ಲ. ಲೈಕ್ ಫಾರ್ ಎನಿ ಪ್ಲಾಂಟ್ಸ್ ಫಾರ್ ದಟ್ ಮ್ಯಾಟರ್ ಇಟ್ ಕ್ಯಾನ್ ಬಿ ಸ್ಪ್ರೇಡ್. ನಾವು ನೇರವಾಗಿ ಕೊಡ್ತಕ್ಕಂಥ ಹಸುವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಕ್ಕೂ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು, ಸೊ ಅದನ್ನು ಹೇಳೋದಾದ್ರೆ ಲೈಕ್ ಮುಂಚೆಯಿಂದನೂ ಲೈಕ್ ನಾವು ವಿ ಆರ್ ಇನ್ಸ್ಟೆಡ್ ಆಫ್ ಕ್ವಾಲಿಟಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕ್ವಾಂಟಿಟಿ. ನಾವು ಕ್ವಾಂಟಿಟಿ ಬಗ್ಗೆನೇ ಫಸ್ಟಿಂದನೂ ನಾವು ಹಾಕಿದ್ವಿ, ಇಷ್ಟು ಬಂದುಬಿಡಬೇಕು. ಸೊ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಮಚ್ ಆನ್ ದಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್. ಸೊ ಹಾಗಾಗಿ ಸುಮಾರು ರೋಗಗಳು ಎಲ್ಲ ನಮ್ಮ ದೇಹಗಳಲ್ಲಿ ಶುರು ಆಗ್ತಾ ಬಂತು. ಸೊ ಈಗ ಮೋಸ್ಟ್ ಆಫ್ ದಿ ಪೀಪಲ್ ದೇ ಆರ್ ಗೆಟ್ ಟು ನೋ ಸೊ ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್ ವಿ ಆರ್ ಫೇಸಿಂಗ್ ಥ್ರೂ ದಿ ಕೆಮಿಕಲ್ ಮೆನ್ಯೂರ್ಸ್ ಆ್ಯಂಡ್ ದಿ ಆರ್ಗ್ಯಾನಿಕ್ ವರ್ಮಿ ಕಾಂಪೋಸ್ಟ್ ಆರ್ ಆರ್ಗ್ಯಾನಿಕ್ ಫುಡ್. ಸೊ ಆ ರೀಸನ್ಗೋಸ್ಕರ ಲೈಕ್ ಇವಾಗ ತಿಪ್ಪೆ ಗೊಬ್ಬರ ಇದನ್ನೆಲ್ಲ ಇವಾಗ ಸ್ಟಾರ್ಟಿಂಗ್ ಇವಾಗ ಸ್ಯಾಪ್ಲಿಂಗ್ಸ್ಗೆ ಇದಕ್ಕೆಲ್ಲ ವರ್ಮಿ ಕಾಂಪೋಸ್ಟು ಇದನ್ನು ಬಳಕೆ ಮಾಡ್ತೀವಿ. ಮತ್ತು ಎಲ್ಲ ಲೈಕ್ ಎನಿ ಫ್ರೂಟ್ಸ್ ಆರ್ ವೆಜಿಟಬಲ್ಸ್, ಮತ್ತು ವೆಜಿಟಬಲ್ಸ್ ಆ್ಯಂಡ್ ಗ್ರೀನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೋಸ್ಟ್ ಆಫ್ ದಿ ಟೈಮ್. ಬಟ್ ಈ ದೊಡ್ಡ ಗಿಡಗಳಿಗೆ, ಮರಗಳಿಗೆ, ಈ ಥರದಕ್ಕೆಲ್ಲ ಈ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ ಇಟ್ ಡಸಂಟ್ ಸೂಟ್ ಮಚ್ ಆಫ್ ಇಟ್. ತಿಪ್ಪೆ ಗೊಬ್ಬರ ಅಂತೀವಲ್ಲ ಇವಾಗ ನಾವು ಒಂದು ಇದ್ರದ್ದೆಲ್ಲ, ಸೊ ಆ ಥರದ್ದು ಇಟ್ ಗೋಸ್ ವೆಲ್. ಬಟ್ ಇದು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಇಟ್ಸ್ ನಾಟ್ ದಟ್ ರೆಕಮೆಂಡಬಲ್. ಸೊ ಈ ಗ್ರೀನ್ಸು ಮತ್ತು ವೆಜಿಟಬಲ್ಸ್ಗೆಲ್ಲ ಸೊ ನಮಗೆ ಏನು ಬೇಕು ಅಂದರೆ ನಮಗೆ ಅದು ಆಹಾರ. ಸೊ ಆ ರೀಸನ್ಗೋಸ್ಕರ ನಮ್ಮ ಆಹಾರಕ್ಕೋಸ್ಕರ ವಿ ಯೂಸ್ ಮಚ್ ಆಫ್ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ ಆ್ಯಂಡ್ ಕೋಕೋಪಿಟ್ ಕಾಂಪೋಸ್ಟ್. ಅದೆರಡು ಯೂಸ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ವಂಡರ್ಸ್ ಫಾರ್ ದಿ ಪ್ರಾಡಕ್ಟ್. ಲೈಕ್ ದಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ದಿ ಶೆಲ್ಫ್ ಲೈಫ್ ಇಟ್ಸ್ ಫ್ಯಾಂಟಾಸ್ಟಿಕ್. ನನಗೆ ಫಸ್ಟಿಂದ ಯಾರು ಬೆಳೆದೇ ಇರೋವಂಥದ್ದು ನಾನು ಬೆಳಿಬೇಕು. ಸೊ ಮಾರ್ಕೆಟಿಂಗ್ ಕೂಡ ಐ ವಾಸ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಎ ಪ್ರಾಡಕ್ಟ್ ಬೇಸ್ಡ್ ಸ್ಟಫ್. ಸೊ ನನಗೆ ಆ ಪ್ರಾಡಕ್ಟ್ ಇದನ್ನು ಮಾಡಬೇಕು ಅಂತ ಸೊ ಲೈಕ್ ಮೈ ಮೆಂಟರ್ ಇಂದು ಕೇಶವ್ ಅಂತ, ಸೊ ಅವರು ಸಜೆಸ್ಟ್ ನೋಡಿದ್ರು ಲೈಕ್ ಯಾಕೆ ನೀನು ಟ್ರೈ ಮಾಡಬಾರ್ದು ಒಂದ್ಸತಿ ಅಂತ. ಸೊ ನನಗೆ ಲೈಕ್ ಈ ಈರೋಡ್ ವೆರೈಟಿ ಟರ್ಮರಿಕ್, ಸೊ ಅದು ಈರೋಡಿಂದ ರೈಸೋಮ್ಸ್ ತಂದು ಒಂದು ಸ್ಮಾಲ್ ಪ್ಲಾಟ್ಗೆ ಹಾಕಿದ್ದು, ಟ್ರೈ ಮಾಡಿದ್ದು. ಲೆಟ್ ಮೀ ಟ್ರೈ, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್. ಒಂದು ಸತಿ ಟ್ರೈ ಮಾಡೋಣ. ಅದು 9 ತಿಂಗಳ ಕ್ರಾಪು. ಸೊ ಅದಕ್ಕೆ ವಾರಕ್ಕೆ ಇಲ್ಲಾಂದರೆ 10 ಡೇಸ್ಗೆ ಒಂದು ಸತಿ ಅಟ್ಲೀಸ್ಟ್ ವಾರಕ್ಕಿಂತ 10 ಡೇಸ್ ಮಿನಿಮಮ್ ನೀರು ಕಟ್ಟಬೇಕಾಗತ್ತೆ. ಸೊ ಮತ್ತು ನಾವು ಈ ವರ್ಮಿ ಕಾಂಪೋಸ್ಟ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ವೀಡ್ಸು, ಮಳೆಗಳು ಬರ್ತಾ ಇರುತ್ತೆ. ಸೊ ಇದೆಲ್ಲ ಆಯಿತು ಅಂದರೆ ಸೊ ವೀಡ್ಸು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ದಿ ಮೈಂಟೆನೆನ್ಸ್ ಇದೆಲ್ಲ ತುಂಬ ಕ್ರಮವಾಗಿ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಾಗಿತ್ತು. ಸೊ ಆ ರೀಸನ್ಗೋಸ್ಕರ ಫಸ್ಟ್ ಇಯರಲ್ಲಿ ನನಗೆ ಐ ಗಾಟ್ ಅಬೌಟ್ 35 to 40 kgs ಆಫ್ ಟರ್ಮರಿಕ್ ಪೌಡ್ರ್. ಇಲ್ಲೇ ನಾವು ಬೇಯಿಸಿ ಅದನ್ನು ಚಾಪ್ ಮಾಡಿ, ಡ್ರೈ ಮಾಡಿ, ಆಮೇಲೆ ಪುಡಿ ಮಾಡಿ, ಸೊ ಡೈರೆಕ್ಟ್ ಎಂಡ್ ಯೂಸರ್ಗೆ ನಾವೇ ಪ್ಯಾಕ್ ಮಾಡಿಬಿಟ್ಟು 1/4 kg ಮತ್ತು ಅರ್ಧ kg ಪ್ಯಾಕೆಟಲ್ಲಿ ಸೊ ಆಮೇಲೆ ವಿ ಆರ್ ಸಪ್ಲೈಯಿಂಗ್. ಸೊ ಹಾಗೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಇವಾಗ 3 yearsಯಿಂದ ಐ ಸ್ಟಾರ್ಟೆಡ್. ಸೊ ಲಾಸ್ಟ್ ಇಯರ್ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಅರೌಂಡ್ 400 kgs ಆಫ್ ಟರ್ಮರಿಕ್ ಪೌಡರ್. ಸೊ ಇವಾಗ ಏನು ಅಂದರೆ ಲೈಕ್ ಆ್ಯಸ್ ಇವಾಗ ಕರೋನಾ ಇದು ಇರೋದ್ರಿಂದ ಸೊ ಟರ್ಮರಿಕ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಇದು. ಆ್ಯಂಡ್ ಐ ಗಾಟ್ ಇಟ್ ಆಲ್ಸೋ ಚೆಕ್ ದಿ ಕರ್ಕ್ಯುಮಿನ್ ಕಂಟೆಂಟ್ ಅಂತ ಟರ್ಮರಿಕಲ್ಲಿ ಮೈನ್ ಇದಿರೋದು. ಅರಿಶಿಣದಲ್ಲಿ ಮೈನ್ ಕಂಟೆಂಟ್ ಇರೋದು ಕರ್ಕ್ಯುಮಿನ್ ಅಂತ, ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇರೋದಕ್ಕೆ. ಸೊ ಅದು ಆಲ್ಮೋಸ್ಟ್ 3.4% ಅಷ್ಟು ಬಂದಿದೆ. ಸೊ ಯೂಶಲಿ ಇಟ್ಸ್ ಎ ಗುಡ್ ಇದು ಅಂತ ಆ್ಯಕ್ಚುಲಿ ಪರ್ಸೆಂಟೇಜ್ ಆಫ್
ಇದು ಇರೋದು ಇಲ್ಲಿ ಬ್ಯಾಂಗ್ಳೂರು ಈ ಕಡೆ ಎಲ್ಲ. ಇಟ್ ಮೋಸ್ಟ್ಲಿ ಯೂಶ್ವಲಿ ಸೇಲಮ್ಮು ಆ ಕಡೆಗೆ ಮಾತ್ರ, ನಮ್ಮ ಚಾಮರಾಜನಗರ ಆ ಕಡೆಗೆ ಮಾತ್ರ ತುಂಬ ಬೆಳೀತಾರೆ, ನಂಜನಗೂಡು ಆಚೆ ಎಲ್ಲ. ಬಟ್ ಈ ಕಡೆಗೆ ಯಾರೂ ಅಷ್ಟು ಬೆಳೀತಿಲ್ಲ. ಸೊ ಆ್ಯಸ್ ಮೋಸ್ಟ್ ಆಫ್ ದಿ ಕಸ್ಟಮರ್ಸ್ ಯಾರು ಬರ್ತಾರೆ ನಮಗೆ ಎರೆಹುಳ ಗೊಬ್ಬರಕ್ಕೆ, ಸೊ ಫ್ರಮ್ ದಿ ಗ್ರಾಸ್ ರೂಟ್ ಲೆವೆಲ್ ದೇ ವುಡ್ ಹ್ಯಾವ್ ಸೀನ್. ಸೊ ದೇ ನೋ, ಸೊ ನಾನು ಸಪ್ಲೈ ಮಾಡ್ತಾ ಇರೋದು ಇಟ್ಸ್ ಆಫ್ ಜಿನೈನ್ ಕ್ವಾಲಿಟಿ. ಸೊ ನಾನು ಯಾವುದು ಅಡಲ್ಟ್ರೇಷನ್ ಆಗಲಿ ಇಲ್ಲ ಅಂದರೆ ಬೇರೆಯಿಂದ ಎಲ್ಲೋಯಿಂದ ಎತ್ಕೊಂಡ್ಬಂದು ಜಸ್ಟ್ ಸೇಲ್ಸ್ ಥರ ಮಾಡ್ತಿಲ್ಲ. ಸೊ ಅದೇ ಮೇಯ್ನ್ ಇಂಟೆನ್ಷನ್. ಸೊ ದೇ ಆರ್ ಶ್ಯೂರ್ ಎನಫ್ ಲೈಕ್ ದೇ ವಾಟ್ ದೇ ಆರ್ ಸಿಂಗ್ ಇನ್ ಫ್ರಂಟ್ ಆಫ್ ದೇರ್ ಐಸ್. ಸೊ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಅದು ನೋಡಿದ ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ನಿಮಗೆ. ಸರ್, ಇನ್ನೊಂದು, ಈಗ ಎಷ್ಟು ಪ್ರಮಾಣದಲ್ಲಿ ಪ್ರತಿ ವರ್ಷ ನೀವು ಇದನ್ನು ಅಂದರೆ ಅರಿಶಿಣವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ? ಇವಾಗ ಈ ಸತಿ 400 kgs ಪುಡಿ. ಕೆಜಿಸ್ ಅಂದರೆ ಅದು ಎಷ್ಟು ವಿಸ್ತೀರ್ಣದಲ್ಲಿ ಸರ್? ಅದು ಲೆಸ್ ದೆನ್ ಹಾಫ್ ಆನ್ ಎಕರ್. ಕಾಲು ಎಕರೆಗಿನ್ನ ಜಾಸ್ತಿ, ಅರ್ಧ ಎಕರೆಗೂ ಒಂದು ಅಷ್ಟರಲ್ಲಿ ಮಾಡ್ತಾ ಇರೋದು. ಸೊ ಅದಲ್ಲದೆ ನಾವು ಈ ರೈಸೋಮ್ಸ್ ಏನಿರುತ್ತೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ, ಸೊ ತಿರ್ಗಾ ನೆಕ್ಸ್ಟ್ ಕ್ರಾಪ್ಗೆ ಎಷ್ಟು ಬೇಕಾಗುತ್ತೆ ರೈಸೋಮ್ಸ್ ಅಂತ ಅದನ್ನು ಅದರಲ್ಲಿ ಸ್ಟೋರ್ ಮಾಡಿ, ಸೊ ಅದನ್ನು ಮಾತ್ರ ನಾವು ಬೇಯಿಸಬೇಕು, ಪ್ರೋಸೆಸ್ ಮಾಡಬೇಕು. ಲೈಕ್ ತೆಂಗಿನ ಕಡ್ಡಿ ಏನಿರುತ್ತೋ, ಸೊ ಆ ಬೇಯಿಸೋದು ಒಂದು ಪ್ರೋಸೆಸ್ಸು. ಲೈಕ್ ಒನ್ ಎಂಡಲ್ಲಿ ಅದನ್ನು ಇದು ಮಾಡ್ತಂದರೆ ಪಿಯರ್ಸ್ ಮಾಡ್ತಂದರೆ ಇಟ್ ಶುಡ್ ಕಮ್ ಫ್ರೀಲಿ ಆನ್ ದಿ ಆಪೋಸಿಟ್ ಸೈಡ್ ಆ್ಯಸ್ ವೆಲ್. ಲೈಕ್ ಆವಾಗ ಅದು ತುಂಬ ಚೆನ್ನಾಗಿ ಬೇಯ್ದಿದೆ ಅಂತ, ಇಟ್ ಬಾಯ್ಲ್ಡ್ ಎನಫ್ ಟು ಬಿ ಟೇಕನ್ ಆಫ್ ಅಂತ. ಓಕೆ ಸರ್, ಈಗ ಅಂದರೆ ಮುಖ್ಯವಾಗಿ ನಿಮ್ಮಲ್ಲಿ ಅರಿಶಿಣ ಇರ್ಬೋದು, ಅರಿಶಿಣದ ಪುಡಿ ಇರ್ಬೋದು, ಮತ್ತು ಎರೆಹುಳು ಗೊಬ್ಬರ ಇರ್ಬೋದು. ಸೊ ವರ್ಷದ 365 ದಿನ ಲಭ್ಯತೆ ಇರುತ್ತಾ ಹೇಗೆ ಅಂತ? ಯಾವಾಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಎರೆ ಗೊಬ್ಬರಕ್ಕೆ ಇದೆಲ್ಲ ಯಾವಾಗೂ ತೊಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವೇನು ಅಂದರೆ ದ ಪ್ರೋಸೆಸ್ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್. ಸೊ ಇವಾಗ ವರ್ಮಿ ಕಾಂಪೋಸ್ಟ್ ಮೆನ್ಯೂರ್ಗೆ ಲೈಕ್ ಈ ತಿಂಗಳು ಇದ್ದೇ ಇರುತ್ತೆ, ಬಟ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಎಲ್ಲ ಬಂದಾಗ ಸೊ ನಾವು ಪೈಲ್ ಮಾಡ್ತಾ ಇರ್ತೀವಿ, ರಾ ಮೆಟೀರಿಯಲ್ ಎಲ್ಲ ಪೈಲ್ ಮಾಡಿಕೊಂಡು ಸೊ ವಿ ಎನ್ಶ್ಯೂರ್ ಯಾರೇ ಬಂತು ಇಲ್ಲ ಅಂತ ಹೇಳಬಾರ್ದು. ಸೊ ದಿ ಕ್ವಾಲಿಟಿ ವಾಟ್ ಐ ಆಮ್ ಮೈಂಟೈನಿಂಗ್ ಸಮ್ ಫಾರ್ ದಿ ಪಾಸ್ಟ್ 6 years. ಸೊ ಅದನ್ನೇ ಕ್ವಾಲಿಟಿ ಐ ಆಮ್ ಮೈಂಟೈನಿಂಗ್ ಫಾರ್ ನೌ ಆಲ್ಸೋ. ಸೊ ಇವಾಗ ಬೇರೆ ಸಿಟಿಗಳಲ್ಲಿ ಎಲ್ಲ ಲೈಕ್ ಮಣ್ಣು, ಸಾಡಸ್ಟು ಈ ಥರದ್ದೆಲ್ಲ ಮಿಕ್ಸ್ ಆಗ್ತಾಯಿದೆ. ಸೊ ಜನರಿಗೆ ಅದು ಇದು ಅರಿವು ಗೊತ್ತಾಗ್ತಿಲ್ಲ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಅಂತ. ಸೊ ಲೈಕ್ ಇಟ್ ವುಡ್ ಬಿ ಸೀಲ್ಡ್ ಇನ್ ಎ ನೀಟ್ ಬ್ಯಾಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಆ ಥರ ಅದು ಗೊತ್ತಾಗ್ತಿಲ್ಲ ವಾಟ್ ಈಸ್ ದಿ ಕರೆಕ್ಟ್ ಇದು ಅಂತ ಹೆಂಗೆ ಅಂತ. ಸರ್, ಈಗ ನನ್ನ ಏನಂತಂತಂದರೆ, ಈಗ ನಾವೇನು ಅರ್ಥವಂಶದಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತೀವಿ, ಸೊ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಮತ್ತು ನಮ್ಮ ರಾಸುಗಳ ಸಗಣಿ ಇರಬೇಕಾಗುತ್ತೆ ಅಂತ. ಈಗ ಹಸಿರೆಲೆ ಗೊಬ್ಬರಕ್ಕೆ ವೇಸ್ಟೇಜ್ಗೆ ನಾವು ಎಷ್ಟು ಪ್ರಮಾಣದಲ್ಲಿ ರಾಸುಗಳ ಗೊಬ್ಬರವನ್ನು ಹಾಕಬೇಕಾಗುತ್ತೆ? ಲೈಕ್ ಇವಾಗ ಸಗಣಿ ಇದ್ದಷ್ಟು ಕ್ವಾಲಿಟಿ ಆಫ್ ದಿ ಗೊಬ್ಬರ ವಿಲ್ ಬಿ ಫ್ಯಾಂಟಾಸ್ಟಿಕ್. ಸಗಣಿ ಮತ್ತು ಗಂಜಲ ಎರಡು ಇದ್ರೂ ತೊಂದರೆ ಇಲ್ಲ, ಸಗಣಿ ಇದ್ರೂ ಪರವಾಗಿಲ್ಲ. ಸೊ ಅದಿತ್ತು ಅಂದರೆ ಸೊ ದಿ ಕ್ವಾಲಿಟಿ ಆಫ್ ದಿ ಮೆನ್ಯೂರ್ ಇಟ್ ಬಿ ಸೂಪರ್. ಸೊ ಆವಾಗ ನಮಗೆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್, ಇದೆಲ್ಲ ಆ ಕಂಟೆಂಟ್ ಅದ್ರ ಒಳಗೆ ಬರುತ್ತೆ ಆ ಗೊಬ್ಬರದಲ್ಲಿ. ಓಕೆ ಸರ್, ನಾನು ಇನ್ನೊಂದು ಏನಂದರೆ, ನೀವು ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡಿದಾಗ ಸೊ ಎಷ್ಟು ಪ್ರಮಾಣದಲ್ಲಿ ಎರೆಹುಳು ಹುಳಗಳನ್ನು ನೀವು ತಂದಿದ್ರಿ? ಸೊ ಈಗ ಅದು ಎಷ್ಟಕ್ಕೆ ಮಲ್ಟಿಪ್ಲೈ ಆಗಿದೆ, ಅಂದರೆ ಎಷ್ಟು ಹೆಚ್ಚಾಗಿದೆ ಅಂತ? ಲೈಕ್ ತೋಟದಲ್ಲೇ ಒಂದು 2-3 ಕಡೆ ಚಿಕ್ಕ ತೊಟ್ಟಿಗಳ ಥರ ಮಾಡಿದ್ದೀವಿ. ಅದೇನು ಅಂದರೆ ಅರ್ಥವರ್ಮ್ ಬ್ರೀಡಿಂಗ್ ಬಿನ್ಸ್ ಅಂತಲೇ ಮಾಡಿದ್ದೀನಿ ನಾನು. ಸೊ ಇವಾಗ ನಾವು ಈ ಅರ್ಥವರ್ಮ್ ಬ್ರೀಡಿಂಗ್ ಏನು ಅಂದರೆ ಒಂದು 50 grams ನಾನು ತಂದಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು 20-25-30 ದಿವಸದ ಒಳಗೆ ಇಟ್ ವಿಲ್ ಬಿ 1:5 ಅರ್ಥವರ್ಮ್ ಡೆವಲಪ್ ಆಗೋದಕ್ಕೆ. ಅದಲ್ಲದೆ ಇವಾಗ ನಾವು ಅದು ರಾ ಮೆಟೀರಿಯಲ್ ಏನು ಬಿನ್ನುಗಳಲ್ಲಿ ಹಾಕಿರ್ತೀವೋ ಅದು ಹಾಗೆ ಅದು ಡೆವಲಪ್ಪು ಆಗ್ತಾ ಇರುತ್ತೆ, ಮತ್ತು ಈ ಅರ್ಥವರ್ಮ್ಸ್ ಮಲ್ಟಿಪ್ಲಿಕೇಷನ್ನು ಆಗ್ತಾ ಇರುತ್ತೆ. ಸೊ ಮಲ್ಟಿಪ್ಲೈ ಆಗ್ತಾನೇ ಇರುತ್ತೆ ಅದು. ಸೊ ಅದು ಉತ್ತಮವಾದ ಬೇಡಿಕೆ. ನನ್ನ ಒಂದು ಆಸಕ್ತಿದಾಯಕ ಪ್ರಶ್ನೆ ಏನಂತಂತಂದರೆ, ಸೊ ನಿಮ್ಮ ವಿದ್ಯಾಭ್ಯಾಸಕ್ಕೂ ಅಂದರೆ ನೀವೀಗ ಮಾಡ್ತಿರ್ತಕ್ಕಂಥ ಕೆಲಸಕ್ಕೂ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಆಸಕ್ತಿ ಇಟ್ಟು ಮಾಡ್ತಿರೋದಕ್ಕೂ ಸೊ ಅಂದರೆ ಎಷ್ಟು ನಿಮಗೆ ತೃಪ್ತಿ ಅನ್ನೋದಿದೆ ಅಂತ?
ನನ್ನ ಪ್ಯಾಷನ್ಗೋಸ್ಕರ ನನ್ನ ಕೆಲಸ ಎಲ್ಲ ಬಿಟ್ಟಿದ್ದು. ಸೊ ನಾನು ಫಾರ್ಮರ್ ಆಗಬೇಕು, ಸೊ ಏನಾದರೂ ನಾನು ಮಾಡಬೇಕು. ಸೊ ನಾನು ಸ್ಟಿಲ್ ಐ ಆಮ್ ಪ್ಲ್ಯಾನಿಂಗ್ ಸಮ್ ಎಕ್ವಿಪ್ಮೆಂಟ್ಸ್ ಫಾರ್ ಫಾರ್ಮರ್ ವಿಚ್ ವಿಲ್ ಬಿ ಫ್ರೆಂಡ್ಲಿ ಇನ್ ಟರ್ಮ್ಸ್ ಆಫ್ ದಿ ಕಾಸ್ಟ್, ಮತ್ತು ಇದು ಎಲ್ಲಿಂದನೂ ಇಟ್ ಶುಡ್ ಬಿ ಯೂಸಬಲ್ ಫಾರ್ ಎ ಫಾರ್ಮರ್. ಇವಾಗೆಲ್ಲ ನಿಮಗೆ ಲೈಕ್ ಯಾವುದೇ ಇದಾಯಿತು ಅಂದನೂ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಎಲ್ಲರಿಗೂ ಆ ಥರದ್ದು ತೊಗೊಳಕ್ಕಾಗಲ್ಲ. ಬಟ್ ಆದಷ್ಟು ಮಿನಿಮಲ್ ಕಾಸ್ಟಲ್ಲಿ ಯಾವುದಾದ್ರೂ ಆ ಥರದ್ದು ಮಾಡಬಹುದಾ ಅಂತ ಒಂದು ಇದಿದೆ ನನಗೆ. ಸೊ ಅದನ್ನು ಐ ಆಮ್ ವರ್ಕಿಂಗ್ ಆನ್ ಇಟ್. ಅಂದರೆ ಸರ್, ಈಗ ಇನ್ನೊಂದೇನಂದರೆ ಮುಖ್ಯವಾಗಿ ಸೊ ಮುಂದೆ ಅಗ್ರಿಕಲ್ಚರ್ನಲ್ಲಿ ತೊಡಗಬೇಕಂತಕ್ಕಂಥ ಯೂತ್ಸ್ ತುಂಬ ಇದ್ದಾರೆ, ಅಂದರೆ ಯುವಕರು. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ? ಲೈಕ್ ಎಲ್ಲ ಅಟ್ ಎಂಡ್ ಆಫ್ ದಿ ಡೇ ಎಲ್ಲ ಬರೋದು ಫಾರ್ ಫುಡ್. ಸೊ ನಾವು ಅದು ಇವಾಗ ಈ ಆರ್ಗ್ಯಾನಿಕ್ ಪದ್ಧತಿಗಳಲ್ಲಿ ಇದನ್ನೆಲ್ಲ ಮಾಡ್ತು ಅಂದರೆ ಈ ರುಜುವಾಣುಗಳು ಇದು ಏನೂ ಇರಲ್ಲ. ಸೊ ನಾವು ವಿ ಶುಡ್ ಟೇಕ್ ದಿ ಫಸ್ಟ್ ಸ್ಟೆಪ್ ಆ್ಯಂಡ್ ಪೀಪಲ್ ವಿಲ್ ಅಗೈನ್ ಫಾಲೋ ಅಸ್ ಆ್ಯಂಡ್ ದೇ ವಿಲ್ ಬಿ ವಿತ್ ಅಸ್. ಸೊ ಆ ಥರ ನಾವು ಮೇಲಕ್ಕೆ ಬರಬೇಕು. ಈ ವಿತ್ ಕ್ವಾಲಿಟಿ ಕೊಡಬೇಕು ನಾವು, ವಾಟ್ ಎವರ್ ವಿ ಗ್ರೋ ಆ್ಯಂಡ್ ವಿ ಸಪ್ಲೈ ಆಸ್ ಎ ಫಾರ್ಮರ್. ಸೊ ವಿ ಶುಡಂಟ್ ಕಾನ್ಸಂಟ್ರೇಟ್ ಮಚ್ ಆನ್ ದಿ like the price wise. We should check on the quality. So it helps us a lot. So that is the main intention. So ನಾವು ಏನೇ ಡೆವಲಪ್ ಮಾಡಿದ್ರೂ we should first concentrate only on quality and the price and the everything will follow you. ಸರ್, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಾನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. Thank you, sir.